ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಗ್ರೀನ್ ವಿಕ್ಸ್ ಅಕಾಡೆಮಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಎಲ್ಲರೂ ತುಂಬ ಕೇಳ್ತಾ ಇರೋಂಥದ್ದು ಏನಂತಂದರೆ, ನಮಗೆ ಪರ್ಸ್ನಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ. ನಾವಿವಾಗ ಗ್ರೂಪಲ್ಲಿ ಆಲ್ರೆಡಿ ಹಾಕಿದ್ವಿ. ಏನಂತ ಅಂದರೆ, ಮಂಥನ ಪ್ರೋಗ್ರಾಮ್ ಅಂತ ನಡೀತಾ ಇದೆ, KEAದವರು ನಡೆಸ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇದಕ್ಕೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಜಾಯ್ನ್ ಆಗಿ ಅಂತ ಹೇಳ್ಕೊಂಡು ಒಂದು ಲಿಂಕನ್ನು ಕಳಿಸಿದ್ವಿ. ಬಟ್ ಏನು ಮಾಡಿದ್ರು ಅಂತಂದರೆ, ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ತುಂಬ ಸ್ಟೂಡೆಂಟ್ಸ್ಗಳಿಗೆ ಅದು ಏನು ಅಂತ ಗೊತ್ತಾಗಿಲ್ಲ. ಸೊ ಪರ್ಸ್ನಲಿ ಮೆಸೇಜ್ ಹಾಕ್ತಾಯಿದ್ರು. ಸೊ ಅದಕ್ಕಾಗಿ ಇದೇ ರೀತಿ ಡೌಟ್ಸು ತುಂಬ ಜನಕ್ಕೆ ಇರ್ಬೋದು ಅಂತ ಹೇಳ್ಕೊಂಡು ಈ ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಈ ವಿಡಿಯೋದಲ್ಲಿ ನಾವು ನಿಮಗೆ ಕಂಪ್ಲೀಟಾಗಿ ವಾಟ್ ಈಸ್ ಅದೇನು ಮಂಥನ ಕಾರ್ಯಕ್ರಮ ಯಾಕೆ ಮಾಡ್ತಾಯಿದ್ದಾರೆ, ಏನದು, ನಾವು ಯಾಕೆ ಅದಕ್ಕೆ ಜಾಯ್ನ್ ಆಗಿ ಇವಾಗ ರಿಜಿಸ್ಟರ್ ಮಾಡಬೇಕು ಅನ್ನೋಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವರಿಗೂ ಸಹ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ಇಲ್ಲಿ ನೋಡಿ, ಇದು KEA ವೆಬ್ಸೈಟು. ಯಾರ್ಯಾರಿಗೆ ಗೊತ್ತಿರಲ್ಲ ನೋಡಿ, KEA ಅಂತ ನೀವು ಇಲ್ಲಿ ಕ್ರೋಮಲ್ಲಿ ನಿಮ್ಮ ಮೊಬೈಲಲ್ಲಾದರೂ ಟೈಪ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ಫಸ್ಟ್ ವೆಬ್ಸೈಟನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಸೈಡ್ ಬಾರಲ್ಲಿ ಬರುತ್ತೆ ಮೊಬೈಲ್ನಲ್ಲಿ. ಏನು ಅಂತಂದರೆ ಮುಖಪುಟ ಪ್ರವೇಶ ಅಂತ ಅಂದರೆ, ಈ ಪ್ರವೇಶ ಅಂತಂದರೆ ನಿಮ್ಮದು KCET ಎಲ್ಲ ಏನು ಬರುತ್ತಲ್ಲ ಅಪ್ಡೇಟ್ಸ್ಗಳು, ಅದು ಇಲ್ಲೇ ಬರುತ್ತೆ. ಅದನ್ನು ಸಹ ನಿಮ್ಗೆ ಇಲ್ಲಿ ಹೇಳ್ತೀನಿ, ನೋಡ್ತಾ ಹೋಗಿ. ಪ್ರವೇಶಗಳು ಇಲ್ಲಿ ನೋಡಿ, ಇದರಲ್ಲಿ UGCET 2026, UG NEET 2026, ಇದು ಮೆಡಿಕಲ್ ಸ್ಟೂಡೆಂಟ್ಸ್ಗೆ UG NEET. ಮತ್ತು ಇದು UGCET ಏನಿದೆ, ಇದರಲ್ಲಿ ನಿಮ್ಮದು ಪ್ರತಿಯೊಂದು CETಗೆ ಸ್ಟೂಡೆಂಟ್ಸ್ ಏನಿರ್ತೀರ ನಿಮಗೆ ಬರುವಂಥ ಮಾಹಿತಿಗಳು ಇದೇ ವೆಬ್ಸೈಟಲ್ಲಿ ಬಂದಿರುತ್ತೆ. ಓಕೆನಾ? ಓಕೆ, ಅದನ್ನು ಕ್ಲಿಕ್ ಮಾಡ್ತೀನಿ. UGCET 2026 ನಿಮ್ಮದು KCET ಪ್ರೊಸೆಸ್ ಸ್ಟಾರ್ಟ್ ಆದಾಗಿಂದ ಎಷ್ಟು ಅಪ್ಡೇಟ್ಸ್ಗಳು ಬಂದಿದೆ ಎಲ್ಲ ಕೂಡ ಇಲ್ಲೇ ಬರುತ್ತೆ ನೋಡಿ. ಪರೀಕ್ಷೆಗಳ ವೇಳಾಪಟ್ಟಿ, ದಿಕ್ಸೂಚಿ ಎಲ್ಲ ಕೂಡ ಪ್ರತಿಯೊಂದು ಇದರಲ್ಲೇ ಬರುತ್ತೆ. ಇದನ್ನು ಕೂಡ ನಾವು ತಗೊಂಡು ನಮ್ಮದು ಎಲ್ಲಿ ಟೆಲಿಗ್ರಾಮ್ ಗ್ರೂಪ್ ಇರುತ್ತಲ್ಲ ಅಲ್ಲಿ ಹಾಕಿರ್ತೀವಿ, ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಇವಾಗ ನೋಡಿ, UGCET ನಿಮ್ಗೆ ಇವಾಗ ಮೇನ್ ಡೌಟ್ ಇರೋದು ಯಾವುದು ಅಂತ ಅಂದರೆ, ಇಲ್ಲಿದೆ ನೋಡಿ, ರೀಸೆಂಟಾಗಿ ಬಂದಿರುವಂಥದ್ದು UGCET 2026 CET ಮಂಥನ ಸ್ಲಾಟ್ ಬುಕ್ಕಿಂಗ್ ಲಿಂಕ್. ನಿಮಗೆ ಮಂಥನ ಪ್ರೋಗ್ರಾಮ್ಗೆ ಸ್ಲಾಟನ್ನು ಬುಕ್ ಮಾಡೋದಕ್ಕಾಗಿಯೇ ಈ ಲಿಂಕನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅದಕ್ಕೆ ನೀವು ರಿಜಿಸ್ಟರ್ ಆಗ್ಬೋದು. ಅದನ್ನು ಏನು ಅಂತ ಹೇಳ್ಕೊಂಡು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಗೆ ಈಗ ನೋಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಈಗ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಕೌನ್ಸಿಲಿಂಗ್ 2026 ಇದು ಏನಕ್ಕೆ ಅಂತಂದರೆ, ಈ ಸತಿ ಏನು ಈ ವರ್ಷ 2026ಅಲ್ಲಿ ನಿಮ್ಮದು KCETದು ಕೌನ್ಸಿಲಿಂಗ್ ಪ್ರೊಸೆಸ್ ಏನು ನಡೆಯುತ್ತೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಈ ಪ್ರೋಗ್ರಾಮು. ಇದರ ಹೆಸರು ಏನು, ಮಂಥನ ಅಂತ. ಇದರಲ್ಲಿ ನೋಡಿ, ಇಲ್ಲಿ ನೋಡ್ಬೋದು, ಅಪ್ಲಿಕೇಶನ್ ಆಗಿದೆ, ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ, ಎಕ್ಸಾಮಿನೇಷನ್ ಕೂಡ ಕಂಪ್ಲೀಟ್ ಆಗಿದೆ. ಬಟ್ ಇನ್ನು ಯಾವುದು ನಿಮ್ಮದು ಹಿರಿಯೂರು ಸೆಂಟ್ರಲ್ಲಿ ಮಾತ್ರ ಏನು ಎಕ್ಸಾಮ್ ಕಂಪ್ಲೀಟ್ ಆಗೋದಿದೆ. ಅದಕ್ಕಾಗಿಯೇ ನಿಮ್ಮ ರಿಸಲ್ಟು ಇನ್ನೂ ಹೋಲ್ಡ್ ಆಗಿದೆ. ಹಿರಿಯೂರು ಎಕ್ಸಾಮ್ ಯಾವಾಗ ಮುಗಿಯುತ್ತೆ, ಅದು ಮುಗಿದು ಒಂದು 3 to 4 ಡೇಸ್ಗೆ ನಿಮ್ಮದು ರಿಸಲ್ಟ್, KCET ರಿಸಲ್ಟ್ ಅನೌನ್ಸ್ ಆಗುತ್ತೆ. ಹಿರಿಯೂರಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮು ಎಕ್ಸಾಮ್ ಮಾಡಿದ್ದಾರೆ, ಎಲ್ರಿಗೂ ಗೊತ್ತಿದೆ. ಯಾರ್ಯಾರು ಹಿರಿಯೂರು ಸೆಂಟರ್ ಸ್ಟೂಡೆಂಟ್ಸ್ ಇದ್ದೀರಾ, ನಿಮ್ಮದೆಲ್ಲ ಏನು ನೀವು ಪ್ರಿಪರೇಷನ್ ಏನಿದೆ ಆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಕೇವಲ ಎಕ್ಸಾಮ್ ಎಲ್ಲಿ ಅಂತಂದರೆ ಹಿರಿಯೂರು ಸೆಂಟ್ರಿಗೆ ಮಾತ್ರ ಎಕ್ಸಾಮನ್ನು ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಮೇಲೆ ನೆಕ್ಸ್ಟ್ ಪ್ರೊಸೆಸ್ಸು ಆಪ್ಷನ್ ಎಂಟ್ರಿ. ನಿಮಗೆ ಕೆಲವೊಂದಿಷ್ಟು ಅನಾಲಿಸಿಸ್ ವಿಡಿಯೋಗಳನ್ನು ಮಾಡಿದ್ದೀವಿ, ಅದನ್ನು ಸಹ ಚೆಕ್ ಮಾಡಿ. ಯಾವ ರೀತಿ ರ್ಯಾಂಕ್ ಪ್ರಕಾರ ನಿಮ್ಮದು ಸೀಟ್ ಅಲಾಟ್ಮೆಂಟ್ ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಬರುತ್ತೆ. ಮೇನು ನಿಮ್ಮದು ರಿಸಲ್ಟ್ಗಿಂತ ಇಂಪಾರ್ಟೆಂಟ್ ಪ್ರೊಸೆಸ್ ಏನು ಅಂತಂದರೆ ಆಪ್ಷನ್ ಎಂಟ್ರಿ ಮತ್ತು ಸೀಟ್ ಅಲಾಟ್ಮೆಂಟು. ಬಿಕಾಸ್ ನೀವು ಇಲ್ಲಿ ಎಷ್ಟೇ ಚೆನ್ನಾಗಿ ಮಾಡಿದ್ದು ಆಪ್ಷನ್ ಎಂಟ್ರಿ ಮತ್ತು ಸೀಟ್ ಅಲಾಟ್ಮೆಂಟಲ್ಲಿ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಸಿಗುವಂಥ ಒಳ್ಳೆ ಕಾಲೇಜ್ ಹೋಗಿ ನಿಮಗೆ ಬೇಡದೇ ಇರುವಂಥ ಕಾಲೇಜ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು. ನಾವು ನಿಮ್ಗೆ ಇದನ್ನು ಈಸಿಲಿ ಗೈಡ್ ಮಾಡ್ತಾ ಹೋಗ್ತೀವಿ. ನೀವು ನಮ್ಮದು ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುವಂಥ ಎಲ್ಲ ಪ್ರೊಸೆಸ್ಗಳನ್ನು ಇಲ್ಲಿ ಹೇಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟು ನೋಡಿ, ಮಂಥನ ಪ್ರೋಗ್ರಾಮು ಇವೆಂಟ್ಸ್ ಯಾವಾಗಿಂದ ಸ್ಟಾರ್ಟ್ ಇದೆ ಅಂತಂದರೆ, ಮಂಥನ 25th 30ವರೆಗೆ ಮಂಥನ ಪ್ರೋಗ್ರಾಮನ್ನು ಗೌರ್ಮೆಂಟ್ ಅವರು ಇವಾಗ ಅಲಾಟ್ ಮಾಡಿದ್ದಾರೆ. ಟೈಮಿಂಗ್ಸ್ ಎಷ್ಟು ಅಂತಂದರೆ, ಬೆಳಿಗ್ಗೆ 10 ಗಂಟೆಯಿಂದ 6 ಗಂಟೆವರೆಗೆ ಈ ಮಂಥನ ಪ್ರೋಗ್ರಾಮ್ ನಡೆಯುತ್ತೆ. ಫಸ್ಟು ಮಂಥನ ಪ್ರೋಗ್ರಾಮ್ ಏನು ಅಂತ ಹೇಳ್ಕೊಂಡು ನೋಡ್ತಾ ಹೋಗೋಣ. ಇವಾಗ ಯಾರ್ಯಾರು KCET ಎಕ್ಸಾಮನ್ನು ಬರೆದಿರ್ತೀರಾ, ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ, KCET ಕೌನ್ಸಿಲಿಂಗ್ ಇರುತ್ತೆ. ನಿಮಗೆ ಇದರಲ್ಲಿ ಮೇನಾಗಿ ಹೆಲ್ಪ್ ಆಗಬೇಕಂತಂದರೆ KCET ಕೌನ್ಸಿಲಿಂಗ್ ಹೇಗೆ ನಡೆಯುತ್ತೆ ಅನ್ನೋಂಥದ್ದು ಬಗ್ಗೆ, ನೆಕ್ಸ್ಟು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಮತ್ತು ಇವಾಗ ಸೀಟ್ ಅಲಾಟ್ಮೆಂಟ್ ಹೇಗಾಗುತ್ತೆ ನಿಮ್ದು. ಇವಾಗ ನೆಕ್ಸ್ಟ್ ಹೇಗೆ ಸೀಟ್ ಅಲಾಟ್ಮೆಂಟ್ ನಾನು ಹೇಳಿದೆ ಅಲ್ವಾ, ಅದೇ ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ, ಯಾವ್ಯಾವ ಥರ ನಾವು ಕಾಲೇಜನ್ನು ಆಯ್ಕೆ ಮಾಡ್ತಾ ಹೋಗಬೇಕು, ಫೀಸ್ ಪೇಮೆಂಟು ಯಾವ ರೀತಿ ಮಾಡಬೇಕು, ಫೀಸ್ ಪೇಮೆಂಟ್ ಮಾಡಿ ಆದಮೇಲೆ ಅಡ್ಮಿಷನ್ ಯಾವ ರೀತಿ ಆಗಬೇಕು, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದಿರುತ್ತೆ, ಅದನ್ನು ಯಾವ ರೀತಿ ಮಾಡಬೇಕು, ಇದೆಲ್ಲವನ್ನು ನಿಮ್ಮದು ಪೋಷಕರಾಗಿರ್ಬೋದು ಅಥವಾ ಸ್ಟೂಡೆಂಟ್ಸಿಗಾಗಿರ್ಬೋದು ತಿಳಿಸೋಕ್ಕಾಗಿಯೇ KEAದವರು ಈ ವರ್ಷ ಮೊದಲನೇ ಸಲ ಈ ಥರ ಒಂದು ಫಂಕ್ಷನನ್ನು ಮಾಡ್ತಿದ್ದಾರೆ. ಓಕೆ,
ಇದರಿಂದ ಮೇನಾಗಿ ಏನಂತಂದರೆ ನಿಮ್ಮ ಸ್ಟೂಡೆಂಟ್ಸ್ಗೆ ಇರುವಂಥ ಕನ್ಫ್ಯೂಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಯಾವ ರೀತಿ ಮಾಹಿತಿ ಅನ್ನೋಂಥದ್ದು ನಿಮ್ಗೆ ಸರಿಯಾದ ಮಾಹಿತಿ ಸಿಗುತ್ತೆ. ನೀವು ಎಲ್ಲೆಲ್ಲೋ ನೋಡಿಕೊಂಡು ಕೆಲವೊಬ್ರು ಮಾಹಿತಿ ಸರಿ ಇರಲ್ಲ, ಸರಿ ಇರುತ್ತೆ. ಇಲ್ಲಿ ನಿಮ್ಗೆ ಸರಿಯಾಗಿ ಅಫಿಷಿಯಲ್ ಆಗಿರುವಂಥ ಮಾಹಿತಿಯನ್ನು ನೀಡೋದಕ್ಕಾಗಿ ಈ ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾರೆ. ಸರಿನಾ? ನೆಕ್ಸ್ಟು ಇದರಲ್ಲಿ ಏನಿರುತ್ತೆ ಅಂತಂದರೆ KAದಲ್ಲಿ ಅವರು ಕೊಟ್ಟಿರುವಂಥ ಕೆಲವೊಂದಿಷ್ಟು ಏನು ಆಫೀಸರ್ಸ್ ಇರ್ತಾರೆ, ಅವ್ರು ನಿಮ್ಗಲ್ಲಿ ಲೈವ್ ಆಗಿ ಗೈಡೆನ್ಸ್ನ ಕೊಡ್ತಾ ಹೋಗ್ತಾರೆ ಅಲ್ಲಿ. ಸರಿನಾ? ಇದು ಈ ಮಂಥನ ಪ್ರೋಗ್ರಾಮು. ಇದು ಯಾವ ರೀತಿ ಇರುತ್ತೆ ಅಂತಂದರೆ ಇಲ್ಲಿ ನೀವು ನೋಡ್ಬೋದು. ಈ ಕಡೆ ಪಕ್ಕ ನೀವು ನೋಡಿದ್ರೆ ವೆನ್ಯೂಸ್ ಅಂತ ಇದೆ. ವೆನ್ಯೂಸ್ ಅಂತ ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಕಾಲೇಜಸ್ಗಳು ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂತ. ಇವಾಗ ನಿಮ್ಮದು ಡಿಸ್ಟಿಕ್ಕನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಡಿಸ್ಟಿಕ್ಕಲ್ಲಿ ಯಾವ್ಯಾವ ಕಾಲೇಜಸ್ಗಳು ಈ ಮಂಥನದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ನೀವು ಅಲ್ಲಿ ಹೋಗಿ ನಿಮ್ಮದು ಸ್ಲಾಟನ್ನು ಬುಕ್ ಮಾಡಿ ಅಲ್ಲಿ ಹೋಗಿ ನೀವು ಇದನ್ನೆಲ್ಲ ನೀವು ಕೇಳ್ಬೋದು. ಮಂಥನ ಪ್ರೋಗ್ರಾಮ್ ಏನಿದೆ ಇದ್ರ ಬಗ್ಗೆ, ಕೌನ್ಸಿಲಿಂಗ್ ಬಗ್ಗೆ ಎಲ್ಲ ಮಾಹಿತಿ ಅಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ವೆನ್ಯೂಸು ಫಸ್ಟ್ ಇಲ್ಲಿ ಹಾಸನ್ ಇದೆ. ಹಾಸನಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು, ಡೈರಿ ಸರ್ಕಲ್ ಹಾಸನ್ನು ಒಂದು, ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗು ಹಾಸನ್ನು, ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅರಸೀಕೆರೆ, ಇವಿಷ್ಟು ಕೂಡ ವೆನ್ಯೂಸ್ಗಳಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಯಾವ್ಯಾವ ಡಿಸ್ಟಿಕ್ ಇದೆ ಎಲ್ಲ ಡಿಸ್ಟಿಕ್ಗಳು ಇಲ್ಲಿ ಮೆನ್ಷನ್ ಆಗಿದೆ. ಇವಾಗ ನೆಕ್ಸ್ಟ್ ನೋಡಿ, ಇವಾಗ ಧಾರವಾಡ ನಮ್ದು, ಇವಾಗ ನೋಡಿ ಧಾರವಾಡ ನೋಡ್ತಾ ಹೋಗೋಣ. ಧಾರವಾಡ ಎರಡೇ ಇದೆ. ಕಿಮ್ಸ್, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ವಿದ್ಯಾನಗರ್ ಹುಬ್ಳಿ, ಗೌರ್ಮೆಂಟ್ ವುಮೆನ್ಸ್ ಪಾಲಿಟೆಕ್ನಿಕ್ ವಿದ್ಯಾನಗರ್ ಹುಬ್ಳಿ, ಎರಡೇ ಇದೆ ಧಾರವಾಡಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು. ಅದನ್ನು ಬಿಟ್ಟು ನೆಕ್ಸ್ಟ್ ನೋಡೋದಾದರೆ ಇವಾಗ ನೋಡೋಣ ಬೆಂಗಳೂರು. ನೋಡಿ ಬೆಂಗಳೂರಲ್ಲಿ ನೋಡಿ ಇಷ್ಟು ಕಾಲೇಜಸ್ ಇದೆ. BMS ಕಾಲೇಜ್ ಇದೆ, ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬೆಂಗಳೂರು ಮೆಡಿಕಲ್ ಕಾಲೇಜು, ESI ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು, SJIT ಇದೆ. ಇದಿಷ್ಟು ನಿಮ್ಗೆ ಇವಾಗ ಮಂಥನದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಕಾಲೇಜಸ್ಗಳು. ನಿಮ್ಮದು ಡಿಸ್ಟಿಕ್ ಹಾಕ್ತಾ ಹೋದರೆ ನಿಮ್ಗೆ ಎಲ್ಲಿ ಅಂತ ನಿಮಗೆ ನಿಯರ್ ಬೈ ಎಲ್ಲಿರುತ್ತೆ ಅಲ್ಲಿ ಕಾಲೇಜನ್ನು ನೀವು ಹಾಕ್ಕೋಬೋದು. ಸರಿನಾ? ನೆಕ್ಸ್ಟು ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅಂತ ಅಂದರೆ ಇಲ್ಲಿ ನೋಡಿ ಡಿಸ್ಟಿಕ್ ವೈಸು ಎಷ್ಟು ಜನ ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಬರ್ತಾ ಹೋಗುತ್ತೆ. ಟೋಟಲ್ ಸ್ಲಾಟ್ ಬುಕ್ಕಿಂಗ್ಸು ಇಲ್ಲಿ ನೋಡಿ 41,231 ಸ್ಲಾಟು ಬುಕ್ಕಿಂಗ್ ಆಗಿದೆ. ಸರಿನಾ? ಇವಾಗ ನೋಡಿ ನಿಮಗೆ ಯಾರ್ಯಾರು ನಿಮಗೆ ಇದು ಇಂಟ್ರೆಸ್ಟ್ ಇದೆ ನೀವು ಆದಷ್ಟು ಸ್ಲಾಟನ್ನು ಬುಕ್ಕಿಂಗ್ ಮಾಡ್ಕೋಬೋದು. ಇಲ್ಲಿ ನೋಡಿ ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೆಂಗಳೂರಲ್ಲಿ ಹೈಯೆಸ್ಟ್ ಸ್ಲಾಟ್ ಬುಕ್ಕಿಂಗ್ ಆಗಿದೆ. ಇದು ನಿಮಗೆ ಕಂಪಲ್ಸರಿ ಅಂತ ಏನಿರೋದಿಲ್ಲ. ಇನ್ ಕೇಸ್ ನಿಮಗೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ಅಂದರೆ ನೀವು ಇಲ್ಲಿ ಸ್ಲಾಟ್ನ ಬುಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಇಲ್ಲಿ ನೋಡಿ, ನೀವು ನೋಡ್ತಾ ಹೋಗ್ಬೋದು, ಓನ್ಲಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸಕ್ಸಸ್ಫುಲಿ ಬುಕ್ಡ್ ದೇರ್ ಸ್ಲಾಟ್ ಇನ್ KA ಮಂಥನ 26 ಆರ್ ಪರ್ಮಿಟೆಡ್ ಟು ಅಟೆಂಡ್ ದ ಪ್ರೋಗ್ರಾಮ್. ನೀವಿಲ್ಲಿ ಸ್ಲಾಟನ್ನು ಬುಕ್ ಮಾಡ್ಕೊಳ್ದೇನೆ ನೀವೆಲ್ಲಾದರೂ ಹೋಗಿ ನಾನಿಲ್ಲಿ ಅದಕ್ಕೆ ಅಟೆಂಡ್ ಆಗ್ತೀನಿ ಅಂತ ಹೇಳ್ಕೊಂಡು ಇಲ್ಲಿ ಮೇಲಿರುವಂಥ ಕಾಲೇಜಸ್ಗಳಿಗೆ ನೀವು ಹೋದ್ರಿ ಅಂತಂದರೆ ನಿಮ್ಮನ್ನು ಅವರು ಅಲೋ ಮಾಡೋದಿಲ್ಲ. ಕಂಪಲ್ಸರಿ ನೀವು ಮಂಥನ ಇಲ್ಲಿ ನೀವು ಕಂಪಲ್ಸರಿ ಇಲ್ಲಿ ನೋಡಿ ಸ್ಲಾಟ್ನ ಬುಕ್ ಮಾಡ್ಕೊಳ್ಳೇಬೇಕಾಗುತ್ತೆ. ಮತ್ತು ಇನ್ನೊಂದು ಏನಂತ ಅಂದರೆ ಸ್ಟೂಡೆಂಟ್ಸ್ ಜೊತೆ ನಿಮ್ಮ ಗಾರ್ಡಿಯನ್ ಆಗಿರ್ಬೋದು, ಯಾರಾದರೂ ಪೇರೆಂಟ್ಸ್ ಬರ್ತಾರೆ ಅಂತ ಅಂದರೆ ಇದನ್ನು ನೀವು ವೆರಿಫೈ ಮಾಡಿ ಆದಮೇಲೆ ನೀವಲ್ಲಿ ಒಂದು ಚೆಕ್ ಬಾಕ್ಸ್ ಬರುತ್ತೆ, ಅಲ್ಲಿ ಪೇರೆಂಟ್ಸ್ ಗಾರ್ಡಿಯನ್ ಬರ್ತಾರೆ ಅಂತ ಇರೋದೊಂದು ಚೆಕ್ ಬಾಕ್ಸ್ ಇರುತ್ತೆ, ಅದನ್ನು ಕೂಡ ಟಿಕ್ ಮಾಡಬೇಕು. ಆವಾಗ ಮಾತ್ರ ನಿಮಗೆ ಅಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ ಮಾಡಿರ್ತಾರೆ. ವೆರಿ ಇಂಪಾರ್ಟೆಂಟು. ನೋಡಿ ಯಾವ ರೀತಿ ಸ್ಲಾಟ್ ಬುಕ್ಕಿಂಗ್ ಮಾಡಬೇಕಂತ ಅಂದರೆ ಇಲ್ಲಿ ಬುಕ್ ಯುವರ್ ಸ್ಲಾಟ್ ಅಂತ ಇದೆ. ಇಲ್ಲಿ ನಿಮ್ಮದು CT ಅಪ್ಲಿಕೇಶನ್ ಹಾಕಬೇಕು, ಅಪ್ಲಿಕೇಶನ್ ನಂಬರು, ಇಲ್ಲಿ ವೆರಿಫೈ ಡೀಟೇಲ್ಸ್ ಕೊಟ್ರಿ ಅಂತ ಅಂದರೆ ಇಲ್ಲಿ ವೆರಿಫೈ ಆಗುತ್ತೆ. ನಿಮ್ಮದು ಡೀಟೇಲ್ಸ್ ವೆರಿಫೈ ಆದಮೇಲೆ ನಿಮ್ಮದು ಯಾವ ಡಿಸ್ಟಿಕ್ಕು ಅದನ್ನೆಲ್ಲ ಹಾಕ್ಕೊಂಡು ಇಲ್ಲಿ ನೋಡಿ ಪೇರೆಂಟ್ಸ್ ಆರ್ ಗಾರ್ಡಿಯನ್ ಅಟೆಂಡಿಂಗ್ ಅಂತ ಇರೋಂಥ ಒಂದು ಚೆಕ್ ಬಾಕ್ಸು ಅದನ್ನು ಟಿಕ್ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಜೊತೆ ನಿಮ್ಮ ಪೇರೆಂಟ್ಸ್ಗೂ ಕೂಡ ಅವ್ರು ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ಮಾಡ್ತಾರೆ. ಓಕೆನಾ? ವಿತೌಟ್ ರಿಜಿಸ್ಟ್ರೇಷನ್ನು ನಿಮ್ಮನ್ನ ಅವರು ಅಲೋ ಮಾಡೋದಿಲ್ಲ. ಇದೊಂದು ನೆನಪಿರಲಿ. ಆದಷ್ಟು ಬೇಗ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ಇದಕ್ಕೆ ಹೋಗ್ಬೋದು. ಸರಿನಾ? ಮತ್ತು ಇನ್ ಕೇಸ್ ನೀವೆಲ್ಲಾದರೂ ಬುಕ್ ಮಾಡ್ಕೊಂಡಿರ್ತೀರ, ನಿಮ್ದು ಆ ಡೀಟೇಲ್ಸ್ನ ನೋಡಬೇಕು. ಯಾವ ರೀತಿ ನೋಡಬೇಕು ಅಂತಂದರೆ ಇಲ್ಲಿ ರಿಟ್ರೀವ್ ಯುವರ್ ಬುಕ್ಕಿಂಗ್ ಅಂತ ಇದೆ. ಇಲ್ಲಿ ನಿಮ್ಮದು ನೀವು ಆಲ್ರೆಡಿ ಬುಕ್ ಮಾಡಿರುವಂಥದ್ದು ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಅದನ್ನು ಇಲ್ಲಿ ಪುಟ್ ಮಾಡಿ, ಜೊತೆಗೆ ನಿಮ್ಮದು ಫಸ್ಟ್ 4 ಡಿಜಿಟು ಇವಾಗ ನಿಮ್ಮ ನೇಮನ್ನು ಎಂಟರ್ ಮಾಡಿ. ಇವಾಗ ಎಕ್ಸಾಂಪಲ್ಲು ನಿಮ್ಮ ಹೆಸರು ಬೆಂಗಳೂರು ಅಂತಂದರೆ BENG ಅಂತ ಹೇಳ್ಕೊಂಡು ಫಸ್ಟ್ ಲೆಟರ್ನ ಹಾಕಿದರೆ ಇಲ್ಲಿ ರಿಟ್ರೀವ್ ಬುಕ್ಕಿಂಗ್ ಅಂತ ಮಾಡಿದ್ರೆ ನಿಮ್ಮ ಡೀಟೇಲ್ಸು ಇಲ್ಲಿ ರಿಟ್ರೀವ್ ಆಗುತ್ತೆ. ಸರಿನಾ? ಇದಿಷ್ಟಾಗಿತ್ತು ನಿಮ್ಮದು ಕಂಪ್ಲೀಟ್ KCET ಈ ಮಂಥನ ಪ್ರೋಗ್ರಾಮ್ ಏನಿದೆ ಅದ್ರ ಬಗ್ಗೆ ಇರುವಂಥ ಕಂಪ್ಲೀಟ್ ಮಾಹಿತಿ. ಇದೇ ರೀತಿ ನಿಮ್ಗೆ ಇನ್ನೂ ಏನಾದರೂ ಇದ್ರ ಬಗ್ಗೆ ಡೌಟ್ ಇದೆ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ನಿಮ್ಮದೆಲ್ಲ ಅಪ್ಡೇಟ್ಸ್ಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.